ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ, ಇವತ್ತು ಭೀಮನ ಅಮಾವಾಸ್ಯೆ ಹಾಗೆ ನಾಗರ ಅಮಾವಾಸ್ಯೆ ಪೂಜೆ ಮಾಡೋದಿತ್ತು. ಹಾಗಾಗಿ ನಾನು ರಾತ್ರಿಯೇ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಫೋಟೋ ಎಲ್ಲ ಒರೆಸಿ ಇಟ್ಟಿದ್ದೆ. ಇವಾಗ ಬೆಳಗ್ಗೆ ಸ್ನಾನ ಮಾಡಿ ಬಂದುಬಿಟ್ಟು ಈ ಫೋಟೋಗೆಲ್ಲ ನಾನು ಗಂಧ ಮತ್ತು ಅರಿಶಿನ ಕುಂಕುಮ ಹಚ್ಚಿಡ್ತಾ ಇದ್ದೀನಿ. ಇನ್ನು ನಾನು ಯೂಶ್ವಲಿ ಪ್ರತಿ ಗುರುವಾರ ದೇವ್ರ ಮನೆ ಮತ್ತು ಫೋಟೋ ಎಲ್ಲವುದು ಕ್ಲೀನ್ ಮಾಡ್ತೀನಿ ಗುರುವಾರ ಮಧ್ಯಾಹ್ನ. ಇನ್ನು ಅಮಾವಾಸ್ಯೆ ಏನಾದರೂ ಇದ್ದರೆ ಅದು ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಿನ್ನೆನೇ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಬಂದು ಗಂಧ ಮತ್ತು ಕುಂಕುಮ ಹಚ್ಚಿಡ್ತೀನಿ. ಇನ್ನು ನಾನು ಇವತ್ತು ಕಳಶ ಏನು ಇಡ್ತಾ ಇಲ್ಲ, ಯಾಕೆಂದರೆ ಇವತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋದ್ರಿಂದ ದೀಪ ಇಟ್ಬಿಟ್ಟು ಪೂಜೆ ಮಾಡಬೇಕು. ಹಾಗಾಗಿ ನಾನು ಕಳಶ ಏನೂ ಇಟ್ಟಿಲ್ಲ. ಇನ್ನು ನಾವು ನೈಟ್ ಎಷ್ಟೇ ಕ್ಲೀನ್ ಮಾಡಿ ಮಲಗಿದ್ರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋದು ಲೇಟ್ ಆಗಿಬಿಡುತ್ತೆ. ಅದರಲ್ಲೂ ವರ್ಕಿಂಗ್ ಡೇಸಲ್ಲಂದರೆ ಸ್ವಲ್ಪ ಫಾಸ್ಟಾಗಿ ಮಾಡ್ತೀವಿ. ಸಂಡೇ ಅಲ್ವಾ ಅಂಥೇಳಿ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡಿದರೆ ಆಲ್ರೆಡಿ ತಿಂಡಿ ಟೈಮ್ ಆಗ್ತಾ ಬಂದುಬಿಟ್ಟಿತ್ತು. ಸೊ ಹಂಗಾಗಿ ನಾನು ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ನಾನಿವತ್ತು ಈ ಥರ ಸಿಂಪಲ್ಲಾಗಿ 2 ದೀಪಗಳನ್ನ ಇಟ್ಬಿಟ್ಟು, ಇನ್ನು ನಾನು ಬೆಳ್ಳಿದು ಏನು ತಂದಿದ್ನಲ್ಲ ಐಟಮ್ಸ್ ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಲಕ್ಷ್ಮಿನ ಇಟ್ಟಿಲ್ಲ ನಾನು, ಗಣಪತಿ ಮತ್ತು ದೀಪ ಎರಡನ್ನೂ ಯೂಸ್ ಮಾಡಿದ್ದೀನಿ ನಾನಿವತ್ತು. ಲಕ್ಷ್ಮಮ್ಮನ ವಿಗ್ರಹನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ನಾನು. ಇನ್ನು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ನಾನು ಪೂಜೆನೂ ಮಾಡಿದೆ. ಯಾಕೆಂದರೆ ತಿಂಡಿಗೆ ಟೈಮ್ ಆಗಿಬಿಟ್ಟಿತ್ತು. ಮಕ್ಕಳು ಆಲ್ರೆಡಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಶ್ವಾಗ್ತಾಯಿದೆ ಅಂತ. ಹಾಗಾಗಿ ನಾನು ಬೇಗ ಪೂಜೆ ಮಾಡಿದೆ. ಇನ್ನು ನಾನು ಇದ್ರ ಹಿಂದಿನ ದಿನವೇ ಗುಲಾಬ್ ಜಾಮ್ ಮಾಡಿದ್ದೆ. ಬಟ್ ಅದು ಪ್ರಸಾದಕ್ಕೆ ನೈವೇದ್ಯಕ್ಕೆ ಇಡೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹಾಲು ಸಕ್ಕರೆ ಇಟ್ಟು ಒಂದು ಸ್ವಲ್ಪ ಬೆಲ್ಲನೂ ಇಟ್ಟಿದ್ದೀನಿ. ಪೂಜೆ ಎಲ್ಲ ಮಾಡಾದಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಕೇಸರಿಬಾತ್ ಏನಾದರೂ ಮಾಡ್ತೀನಿ ಪ್ರಸಾದಕ್ಕೆ. ಇವಾಗ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಗ ಪೂಜೆ ಮಾಡಿ ಮುಗಿಸಿದ್ದೀನಿ. ಇನ್ನು ನಂದು ಪೂಜೆ ಕೆಲಸ ಎಲ್ಲ ಮುಗೀತಿದ್ದಂಗೆ ನಾನು ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ತಿಂಡಿಗೆ ನಾನು ಮಲ್ಲಿಗೆ ಇಡ್ಲಿ ಅಂತಾರಲ್ವ ಅದನ್ನು ಮಾಡ್ತಾಯಿದ್ದೀನಿ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಯೂಟ್ಯೂಬಲ್ಲಿ ನೋಡಿದ್ದೆ ನಾನು. ಸೊ ಟ್ರೈ ಮಾಡೋಣ ಇವತ್ತು ಸಂಡೇ ಅಲ್ವಾ, ಮನೇಲಿ ಇರ್ತಾರೆ. ಯಾವುದಾದ್ರೂ ಹೊಸ ಅಡುಗೆ ಟ್ರೈ ಮಾಡಬೇಕು ಅಂದರೆ ನಾನು ಆಲ್ಮೋಸ್ಟ್ ಹಿಂಗೆ ಹಾಲಿಡೇಸ್ ಏನಾದರೂ ಇರುತ್ತೆ ಅಥವಾ ಸಂಡೇ ಇರುತ್ತಲ್ಲ ಆ ಥರದ ಟ್ರೈ ಮಾಡ್ತೀನಿ. ಸೊ ಇದು ಇಡ್ಲಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ನಾನು ಫಸ್ಟ್ ಟೈಮಲ್ಲ ಅಂಥೇಳಿ ಫಸ್ಟ್ ಹಾಕಬೇಕಾದ್ರೆ ಸ್ವಲ್ಪನೇ ಹಾಕಿಟ್ಟಿದ್ದೆ. ಅದೇನಾದರೂ ಜಾಸ್ತಿ ಉಬ್ಬುತ್ತಾ ಏನಂತ ಗೊತ್ತಿಲ್ಲ. ಯಾಕೆಂದರೆ ನಾನು ಯೂಶ್ವಲಿ ರವೆ ಇಡ್ಲಿ ಅಷ್ಟೇ ಮಾಡೋದು ಮನೇಲಿ. ಅಕ್ಕಿ ಇಡ್ಲಿ ಈ ಥರ ಮಲ್ಲಿಗೆ ಇಡ್ಲಿ ಏನೂ ಮಾಡಲ್ಲ. ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಡಲೆ ಚಟ್ನಿ ಮಾಡಿದ್ದೆ, ಅಂದರೆ ಪುಟಾಣಿ ಅಂತಾರಲ್ವ ಆ ಚಟ್ನಿ ಮಾಡಿದ್ದೆ. ಒಂದು ಕಡೆಗೆ ಇಡ್ಲಿಗೆ ಬೇಯಕ್ಕೆ ಇಟ್ಬಿಟ್ಟು ನಾನು ಚಟ್ನಿನೂ ಪ್ರಿಪೇರ್ ಮಾಡಿಕೊಂಡೆ. ಇದಕ್ಕೆ ಸಾಂಬಾರು ಏನು ಮಾಡಿರಲಿಲ್ಲ ನಾನು, ಟೈಮ್ ಆಗಿತ್ತಲ್ಲ ಆಲ್ರೆಡಿ, ಬೇಡ ಅಂತ ಹೇಳ್ಬಿಟ್ಟು ಬರೀ ಇಡ್ಲಿ ಚಟ್ನಿ ಅಷ್ಟೇ ಮಾಡಿದ್ದೆ. ಈ ಇಡ್ಲಿ ತುಂಬಾ ಸಾಫ್ಟಾಗಿ ಬಂದಿತ್ತು. ಬಾಯಲ್ಲಿಟ್ರಂಗೆ ಕರ್ಗೋಗ್ತಾಯಿತ್ತು, ಅಷ್ಟೊಂದು ಸಾಫ್ಟಾಗಿತ್ತು. ಬಟ್ ನನಗೆ ಚಿಕ್ಕ ವಯಸ್ಸಿಂದನೂ ರವೆ ಇಡ್ಲಿ ತಿಂದು ರೂಢಿ ಇರೋದ್ರಿಂದ ಇದು ಸ್ವಲ್ಪ ಅಷ್ಟೇನು ಇಷ್ಟ ಆಗಲಿಲ್ಲ. ಬಟ್ ಹಸ್ಬೆಂಡ್ಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಮಾಡು ಅಂತಲೂ ಹೇಳಿದರು ಅವರು. ಹೇಗೂ ಪೂಜೆ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಮಕ್ಕಳು 3 ಜನನೂ ತಿಂಡಿ ತಿಂದ್ಕೊಂಡ್ವಿ ಫಸ್ಟ್ ರೌಂಡಲ್ಲಿ. ನಾನು ಫಸ್ಟಿಗೆ ಹೇಳ್ದಂಗೆ ಫಸ್ಟ್ನೇ ರೌಂಡು ನಾನು ಸ್ವಲ್ಪ ಬ್ಯಾಟರ್ ಸ್ವಲ್ಪನೇ ಹಾಕಿದ್ದೆ. ಹಂಗಾಗಿ ಸ್ವಲ್ಪ ತೆಳು ಬಂದಿದೆ ಇಡ್ಲಿ. ನೆಕ್ಸ್ಟ್ ಇಟ್ಟಾಗ ನಾನು ಸ್ವಲ್ಪ ದಪ್ಪ ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು. ಇನ್ನು ಪೂಜೆ ಎಲ್ಲ ಆಗಿದೆ ಅಲ್ಲ ಅಂತ ನಾವು ತಿಂಡಿ ಮಾಡ್ತಾಯಿದ್ದೀವಿ. ಹಸ್ಬೆಂಡ್ ಬಂದುಬಿಟ್ಟು ಕಾರು ಬೈಕ್ ಎಲ್ಲದು ವಾಶ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅದೆಲ್ಲ ಕ್ಲೀನ್ ಮಾಡಿ ಬರೋಷ್ಟೊತ್ತಿಗೆ ನಾವು ತಿಂಡಿ ತಿಂದ್ಬಿಟ್ಟು ರೆಡಿ ಆಗ್ತೀನಿ ನಾನು. ಭೀಮನ ಅಮಾವಾಸ್ಯೆ ಎಲ್ಲ ಇವತ್ತು, ಹಾಗಾಗಿ ಪೂಜೆ ಮಾಡೋಕ್ಕೆ ಅಂಥೇಳಿ. ಇನ್ನು ಎವ್ರಿ ಇಯರು ನಾನು ಈವ್ನಿಂಗ್ ಪೂಜೆ ಮಾಡ್ತಿದ್ದೆ. ಯಾಕೆಂದರೆ ಬೆಳಗ್ಗೆ ಒಂದೊಂದು ಸತಿ ಟೈಮ್ ಆಗ್ತಾಯಿತ್ತು, ಒಂದು ಸತಿ ಟೈಮ್ ಆಗ್ತಾ ಇರಲಿಲ್ಲ. ಹಾಗಾಗಿ ಈವ್ನಿಂಗ್ ಸ್ವಲ್ಪ ಬೇಗ ಬರೋಕ್ಕೆ ಹೇಳ್ತಾಯಿದ್ದೆ. 6 o'clock ಹಂಗೆ ನಾನು ಭೀಮನ ಅಮಾವಾಸ್ಯೆ ಪಾದ ಪೂಜೆ ಮಾಡ್ತಾರಲ್ವ ಅದು ಮಾಡ್ತಾಯಿದ್ದೆ.
ಬಟ್ ಈ ಟೈಮ್ ಮನೇಲೇ ಇರೋದ್ರಿಂದ ನಾನು ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ತಿಂಡಿ ಎಲ್ಲ ತಿಂದುಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲ ಅವ್ರು ಹೊರಡೋದು ಟೈಮ್ ಇದ್ದರೆ ಬೆಳಗ್ಗೆನೇ ಬೇಗನೆ ಮಾಡಬೇಕಾಗುತ್ತೆ, ಇಲ್ಲ ಮತ್ತು ಸಂಜೆ ಬರೋವರೆಗೂ ಕಾದ್ಬಿಟ್ಟು ಸಂಜೆ ಮಾಡಬೇಕಾಗುತ್ತೆ. ಯಾವಾಗಲಾದರೂ ಒಂದು ಸತಿ ಮಾಡ್ತೀನಿ ನಾನು. ಬೆಳಿಗ್ಗೆ ಆದರೆ ಬೆಳಿಗ್ಗೆ, ಇಲ್ಲಾಂದರೆ ಸಂಜೆ ಆದರೆ ಸಂಜೆ. ಮದುವೆ ಆಗಿ ನಮಗೆ 10 ವರ್ಷ ಆಯಿತು. 10 ವರ್ಷದಲ್ಲಿ 1 ವರ್ಷವೂ ನಾನು ಭೀಮ್ನ ಅಮಾವಾಸ್ಯೆ ಮಿಸ್ ಮಾಡಿಕೊಂಡೇ ಇಲ್ಲ. ಪೂಜೆ ಮಾಡ್ತೀನಿ ನಾನು ಎಲ್ಲಿದ್ರೂ. ಸೊ ಅಕಸ್ಮಾತ್ ನಾನು ಎಲ್ಲಾದರೂ ಊರಿಗೆ ಹೋಗಿದ್ರೆ, ಅಲ್ಲಿ ಹೋಗಿದ್ರೆ ಅವ್ರಿಗೆ ಅಲ್ಲೇ ಬರೋಕ್ಕೆ ಹೇಳ್ತಿದ್ದೆ, ಬರ್ತಾಯಿದ್ರು. ಇನ್ನು ಕೆಲವರು ಉಪವಾಸ ಎಲ್ಲ ಇದ್ಬಿಟ್ಟು ಭೀಮ್ನ ಅಮಾವಾಸ್ಯೆ ವ್ರತ ಮಾಡ್ತಾರೆ. ಬಟ್ ನಾನು ಪೂಜೆ ಮಾಡೋವರೆಗೂ ಮಾತ್ರ ಉಪವಾಸ ಮಾಡ್ತೀನಿ, ಏನೂ ಕುಡಿಯಲ್ಲ, ತಿನ್ನಲ್ಲ. ಸೊ ನಂದು ಆಲ್ರೆಡಿ ಪೂಜೆ ಮುಗ್ದಿದ್ದರಿಂದ ನಾನು ತಿಂಡಿ ತಿಂದೆ. ಯಾಕೆಂದರೆ ಇವರು ಬೈಕು ಕಾರು ಅಂತ ತೊಳಿತಾ ಕೂತ್ಕೊಂಡ್ರೆ ಒಂದು 2-3 ಅವರ್ಸ್ ಲೇಟ್ ಮಾಡಿಬಿಡ್ತಾರೆ. ಆಲ್ರೆಡಿ ಟೈಮು 10 o'clock ಮೇಲಾಗಿತ್ತು. ನನಗೂ ಹಶ್ವಾಗ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾನು ಈ ವರ್ಷ ತಿಂಡಿ ತಿಂದುಬಿಟ್ಟೆ. ಯೂಶ್ವಲಿ ನಾನು ಬೆಳಗ್ಗೆ ಏನಾದರೂ ಮಾಡೋದಿದ್ದರೆ ಪೂಜೆ ಎಲ್ಲ ಆದಮೇಲೆ ನಾನು ತಿಂಡಿ ಮಾಡ್ತೀನಿ. ನನಗೆ ಆ ಥರ ಏನೂ ಇಲ್ಲ ಪಾದ ಪೂಜೆ ಮಾಡೋಕ್ಕೆ. ಬಟ್ಟು ದೇವ್ರ ಪೂಜೆ ಏನು ಮಾಡ್ತೀನಲ್ಲ ಅದು ತಿಂಡಿ ಮಾಡಲ್ಲ. ಪೂಜೆ ಮಾಡಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ನಾನು. ಇನ್ನು ಇಲ್ಲಿ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ನೀರು ತಣ್ಣಗಿದೆ, ಬಿಸಿನೀರು ತಂದುಬಿಟ್ಟು ಕಾಲು ತೊಳೆಯೋಕ್ಕಾಗಲ್ವ ಅಂತೇಳಿ ತಮಾಷೆ ಮಾಡ್ತಿದ್ರು. ಅವ್ರು ಯಾವಾಗಲೂ ಹಂಗೆ ಏನಾದರೂ ಹೇಳಿದರೆ ತಮಾಷೆ ಮಾಡ್ತಾನೆ ಇರ್ತಾರೆ ಎಲ್ಲದಕ್ಕೂ. ಇನ್ನು ನನ್ನ ದೊಡ್ಡ ಮಗಳು ಖುಷಿಗೆ ಪ್ರತಿ ವರ್ಷ ನೋಡ್ತಾಳಲ್ವ, ಅದೇನು ಅನಿಸಲ್ಲ. ಬಟ್ ಆದಂಗೆ ಇವಾಗೆಲ್ಲ ಗೊತ್ತಾಗ್ತಾಯಿದ್ದೆಲ್ಲ, ಅವಳು ತುಂಬ ಕ್ಯೂರಿಯಸ್ಸಿಂದ ನೋಡ್ತಾ ಇದ್ಲು. ಇದೇನು ಅಂತೆಲ್ಲ ಕೇಳ್ಬಿಟ್ಟು ನಗ್ತಾಯಿದ್ಲು. ಕುಂಕುಮ ಯಾಕೆ ಹಚ್ತೀಯ, ಅದು ಯಾಕೆ ಹಚ್ತೀಯ, ಊದ್ಬತ್ತಿ ಬೆಳಗ್ತಿದೆಯಲ್ಲ ದೇವ್ರಿಗೆ ಬೆಳಗ್ದಂಗೆ ಅಂತ ಹೇಳ್ಬಿಟ್ಟು ಬಿದ್ದು ನಗ್ತಾಯಿದ್ಲು ಅವಳಲ್ಲಿ. ಇನ್ನು ಪ್ರತಿ ವರ್ಷವೂ ಇದೇ ಥರನೇ ನಾನು ಪೂಜೆ ಮಾಡೋದು. ನಾನು ಪೂಜೆ ಮಾಡ್ತಾ ಇರೋದು ಕರೆಕ್ಟು ಅಲ್ವಾ ಗೊತ್ತಿಲ್ಲ. ಬಟ್ ನನಗೆ ಎಷ್ಟು ಗೊತ್ತಿದೆನೋ ಅಷ್ಟನ್ನು ನಾನು ಕರೆಕ್ಟಾಗಿ ತಿಳ್ಕೊಂಡು ಪೂಜೆ ಮಾಡ್ತೀನಿ. ಇದು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್.